ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ಮಧು ಕರಿಯಪ್ಪ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಈಗ ಟೈಮ್ 6:30 ಆಗಿದೆ. ಐ ಆಮ್ ಡನ್ ವಿತ್ ಮೈ ವರ್ಕ್ ಟುಡೇ. ಕೆಲಸ ಆಲ್ಮೋಸ್ಟ್ ಮುಗೀತು. ಇನ್ನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕೊಡ್ದು ನನಗೆ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಿತ್ತು. ಸೊ ಐ ಥಾಟ್ ಮಂಡಕ್ಕಿ ಉರ್ದು ವಿಲ್ ಹ್ಯಾವ್ ಸಮ್ ಕಾಫಿ ವಿತ್ ಇಟ್. ನೆಕ್ಸ್ಟ್ ಏನಂದರೆ ಇವತ್ತು ಈವ್ನಿಂಗ್ ಒಂದು ಬರ್ಡೇ ಪಾರ್ಟಿ ಇದೆ. ಸೊ ಅದಕ್ಕೆ ರೆಡಿ ಆಗಬೇಕು. ಸೊ ತಿಂದು ಫ್ರೆಶ್ ಆಗಿ ವಿಲ್ ಗೆಟ್ ರೆಡಿ ಫಾರ್ ದ್ಯಾಟ್ ಇವೆಂಟ್. ಪ್ಲಸ್ ಧ್ವನಿಗಾರು ಅವರು ಆಟಾಡ್ತಾ ಇದ್ದಾರೆ. ಅವಳಿಗೆ ಸ್ವಲ್ಪ ಮಂಡಕ್ಕಿ ಹಿಂಗೆ ಸುಮ್ಮನೆ ಕೆಳಕಾಕಿ ಕೊಟ್ಟಿದ್ದೀನಿ. ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಧ್ವನಿ ಇನ್ನು ಕಾಫಿ ಕುಡಿದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದು ನಾವು ಬರ್ಡೇ ಪಾರ್ಟಿಗೆ ರೆಡಿ ಆಗೋಣ. ಧ್ವನಿ ಧ್ವನಿ ನನಗೆ ಲೈಟ್ಸ್ ಅಂದರೆ ತುಂಬ ಇಷ್ಟ. ಸಂಜೆ ಆದ ತಕ್ಷಣ ಎಲ್ಲ ಲೈಟ್ ಆನ್ ಮಾಡಿದರೆ ಅದೊಂದು ಬೇರೆ ವೈಬ್. ಸೊ ಎಲ್ಲ ಲೈಟ್ಸ್ ಆನ್ ಮಾಡಿಡೋದು ಸಂಜೆ ಆದರೆ. ಎಲ್ಲ ಕಡೆ ಲೈಟ್ಸ್, ನಮ್ಮ ಮನೇಲಿ ಲೈಟ್ಸ್. ಇಲ್ಲೂ ಲೈಟ್ಸ್, ಹೊರಗಡೆ ಬಾಲ್ಕನಿಯಲ್ಲೂ ಸಹ ಲೈಟ್ಸ್ ಇದೆ. ಅಲ್ಲಿ ಮತ್ತೆ ಆನ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಮಂಡಕ್ಕಿ ಆ್ಯಂಡ್ ಕಾಫಿ. ಆ್ಯಕ್ಚುಲಿ ಮಂಡಕ್ಕಿ ಮಾಡಬೇಕು ಅಂತ ಮಮ್ಮಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಆದರೆ ಅವರೇನೋ ಕೆಲಸ ಅಂತ ಬ್ಯುಸಿಯಾಗಿ ಅವ್ರು ಮಾಡಲಿಲ್ಲ. ಇವಾಗ ನಾನು ಮಾಡಬೇಕು. ಇದಾದ ಧ್ವನಿ ಇಲ್ಲಿ ಬಂದು ಏನು ಬೇಕು? ಹಾಂ, ವಾಟ್ ಯು ವಾಂಟ್ ಧ್ವನಿ? ಇಲ್ಲೆಲ್ಲ ಗಲೀಜು ಮಾಡಿ ಮಂಡಕ್ಕಿನ ಇಲ್ಲೆಲ್ಲ ಚೆಲ್ಲಿ ಅಲ್ಲಿಗೆ ಹೋಗಿದ್ದಾಳೆ ಈಗ ಕಿಚನಿಗೆ. ಐ ಆಮ್ ವೇರಿಂಗ್ ದಿಸ್ ಡ್ರೆಸ್. ಇದು ಆಲ್ರೆಡಿ ನಾನು 2-3 ಸರ್ತಿ ಹಾಕ್ಕೊಂಡಿದ್ದೀನಿ. 2 ಸರ್ತಿ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಲಾಸ್ಟ್ ಟೈಮ್ ಯಾವಾಗ ಲಾಸ್ಟ್ ವೀಕ್ ಟೀಮ್ ಡಿನ್ನರಿಗೆ ಹಾಕ್ಕೊಂಡಿದ್ದೆ. ಮತ್ತು ಅದಕ್ಕಿಂತ ಮುಂಚೆ ಒಂದು ಸರ್ತಿ ಯಾವಾಗಲೇ ಏರ್ಪೋರ್ಟಿಗೆ ಹಾಕ್ಕೊಂಡು ಹೋಗಿದ್ದೆ. ಐ ಆಮ್ ವೇರಿಂಗ್ ದಿಸ್ ಎಗೇನ್. ಧ್ವನಿಗೆ ಇನ್ನು ಧ್ವನಿದು 2-3 ಡ್ರೆಸ್ ಚೆನ್ನಾಗಿರೋ ಡ್ರೆಸ್ಸಸ್ ಇದೆ. ಸೊ ಅವಳದಿನ್ನೂ ಡಿಸೈಡ್ ಆಗಿಲ್ಲ, ನೋಡ್ಬೇಕು ಯಾವ್ದು ಹಾಕ್ಬೇಕಂತ. ನಂದು ಡಿಸೈಡ್ ಆಯಿತು. ಇನ್ನು ನಾನು ಕ್ವಿಕ್ಕಾಗಿ ರೆಡಿಯಾಗಿ ನೆಕ್ಸ್ಟ್ ಧ್ವನಿನ ರೆಡಿ ಮಾಡಿ ನೀಲ್ ಕಟ್ಟಾಯಿತು. ನಾನು ಕಟ್ ಮಾಡ್ತೀನಿ. ನಾನು ಬೇಗ ರೆಡಿಯಾಗಿ ಬರ್ತೀನಿ. Alexa, pause. So I'm almost ready. This is the frock I'm wearing. And this is the hairstyle I'm thinking to do. ಸೊ ನಾನು ರೆಡಿ ಆದೆ. ಇನ್ನು ಕ್ವಿಕ್ಕಾಗಿ ಧ್ವನಿನ ರೆಡಿ ಮಾಡಬೇಕು. ಅಷ್ಟರಲ್ಲಿ ಅಪ್ಪ ಬರ್ತಾರೆ. ಬಂದ ತಕ್ಷಣವೇ ಅವರು ರೆಡಿಯಾಗಿ ನಾನು ರೆಡಿಯಾಗಿ ವಿ ಆರ್ ಗೋಯಿಂಗ್ ಫಾರ್ ಬರ್ಡೇ ಪಾರ್ಟಿ. ಸೊ ಇದು ಲೈಟ್ ತುಂಬ ಬ್ರೈಟ್ ಆಗಿರೋ ಕಾರಣ ಮುಖ ಎಲ್ಲ ತುಂಬ ಬಿಳ್ಚ್ ಕಾಣ್ತಾ ಇದೆ. ಸೊ ಐ ಆಮ್ ನಾಟ್ ದ್ಯಾಟ್ ಫೇರ್, ಐ ಆಮ್ ಡಸ್ಕಿ. ಲೈಟ್ ಕಾರಣ ಲುಕಿಂಗ್ ಫೇರ್. ಸೊ ಈಗ ಕ್ವಿಕ್ಕಾಗಿ ಧ್ವನಿನ ರೆಡಿ ಮಾಡಿಸಿ ಅಲ್ಲಿ ಕ್ಯಾಚ್ ಯು. ಧ್ವನಿ
ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ನಾವು ವಿ ಆರ್ ಗೋಯಿಂಗ್ ಹೋಮ್ ಅಲ್ಲ ಧ್ವನಿ, ಮನೆಗೆ ಹೋಗ್ತಿದ್ದೀವಲ್ಲ ಕಂದ ನಾವೀಗ. ವಿ ಆರ್ ಗೋಯಿಂಗ್ ಹೋಮ್ ಅಲ್ಲ. ಹೌ ವಾಸ್ ಬರ್ಡೇ ಪಾರ್ಟಿ? ಬರ್ಡೇ ಪಾರ್ಟಿ ಎಲ್ಲ ಚೆನ್ನಾಗಾಯಿತು. ಊಟ ಎಲ್ಲ ಮಾಡಿ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ಧ್ವನಿದು ಒಂದು ಚಪ್ಪಲ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಹಾಗೆ ಅಪ್ಪನು ಹೋಗಿದ್ದು ನೋಡೋಕ್ಕೆ ಎಲ್ಲಾದರೂ ಸಿಗುತ್ತಾ ಚಪ್ಪಲ್ ಅಂತ. ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ. ನಾನು ಕಾರ್ ಹತ್ತುವಾಗ ನೋಡುವಾಗ ಚಪ್ಪಲಿಲ್ಲ. ಚಪ್ಪಲ್ ಇಸ್ ಮಿಸ್ಸಿಂಗ್. ಐ ಹೋಪ್ ವಿಲ್ ಫೈಂಡ್ ಇಟ್ or else that should be fine. Chappal, where is your chappal, Dhwani? You lost your chappal, right? Huh? Where is your chappal, Dhwani? Dhwani, where is your chappal, Dhwani? Where is Dada? Dada going to find the chappal. Huh? Say Dada. Dada. Clap your hands. Clap your hands, listen to the music and clap your hands. Kai kottu nee kai kottu, papa tinnang kai kottu, appa tinnang kai kottu. Dhwani, kandamma, kai kottu, kai kottu. Amma, amma. Dada, 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 Anna alla Dada, Amma, Amma, Amma. Finally chappal siktu. We are going home. It's funny. We found your chappal. Yay! We found your chappal. I'll show you your chappal. This is Dhwani's chappal. Dhwani's cute chappal. We found Dhwani's chappal. Now we are heading towards home. Dhwani. So yeah, just reached back home. ನಾನು ಡ್ರೆಸ್ ಚೇಂಜ್ ಮಾಡಿ ಧ್ವನಿಗೆ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಬೇಕು. ಫಸ್ಟ್ ಅವಳನ್ನ ಮಲಗಿಸಿ ಮತ್ತೆ ಮುಖ ವಾಶ್ ಮಾಡಿ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.